ನಮಸ್ಕಾರ ವೀಕ್ಷಕರೇ, ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಗೋಸ್ಕರ 2 ಟಾಪಿಕ್ಸ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ. ಮೊದಲಿಗೆ ಬ್ಯಾಂಕ್ ಕಸ್ಟಮರ್ಸ್ನ ಕಾಪಾಡೋದಕ್ಕೆ ಇಂಡಿಯಾ ಡೆಪಾಸಿಟ್ ಇನ್ಶೂರೆನ್ಸ್ ನ ಜಾಸ್ತಿ ಮಾಡ್ಬೇಕಾ? ಇದಾದ್ಮೇಲೆ ಏರ್ ಪೊಲ್ಯೂಷನ್ ಇಂದ ಇಂಡಿಯಾದ ಎಕನಾಮಿ ಆಗಿರ್ಬೋದು ಮತ್ತೆ ನಿಮ್ಮ ವಾಲೆಟ್ಗೆ ಯಾವ ರೀತಿ ತೊಂದರೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯ ಆಗಿರ್ಬೋದು ಮತ್ತೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 25 ಫೆಬ್ರವರಿ ಟ್ಯೂಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೀವು ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಮ್ಮ ಇಂಡಿಯಾದಲ್ಲಿ ಇನ್ಶೂರೆನ್ಸ್ ಜಾಸ್ತಿ ಬೇಕಾ? ಬ್ಯಾಂಕ್ ಅಂತಂದ್ರೆ ಅದು ಟ್ರಸ್ಟ್ ಮೇಲೆ ನಡೀತಿದೆ ಅಲ್ವಾ? ನೀವು ಬ್ಯಾಂಕ್ ನಲ್ಲಿ ದುಡ್ಡಿಟ್ರೆ ಅದು ಸೇಫ್ ಆಗಿರುತ್ತೆ ಅಂತ ನಾವೆಲ್ಲನೂ ಕೂಡ ನಂಬ್ತೀವಿ. ಈ ನಂಬಿಕೆಯಿಂದ ಬ್ಯಾಂಕ್ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ. ಇದರಿಂದ ನಾವೇನಾದ್ರೂ ನೋಡಿದಾಗ ಬ್ಯಾಂಕ್ಗೆ ದುಡ್ಡು ಸಿಗುತ್ತೆ ಮತ್ತೆ ಟ್ರೇಡ್ ಮಾಡೋದಕ್ಕೆ, ಲೋನ್ ಕೊಡೋದಕ್ಕೂ ಸಹ ಹೆಲ್ಪ್ ಆಗತ್ತೆ. ಆದ್ರೆ ಟ್ರಸ್ಟ್ಗೆ ಸ್ವಲ್ಪ ತೊಂದರೆ ಆದ್ರೂ ಕೂಡ ರೂಮರ್ಸ್ ಆಗಿರ್ಬೋದು, ಫ್ರಾಡ್ ಮತ್ತೆ ಫೇಲ್ಯೂರ್ ಇಂದ ಜನರು ಏನ್ ಮಾಡ್ತಾರೆ, ದುಡ್ಡು ವಾಪಸ್ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಬ್ಯಾಂಕ್ ಎಲ್ರಿಗೂ ಕೂಡ ದುಡ್ಡು ಕೊಡೋದಕ್ಕೆ ಆಗಿಲ್ಲ ಅಂತಂದ್ರೆ ಕೊನೆಗೆ ಕಾಯೋರ್ಗೆ ಏನೂ ಸಿಗಲ್ಲ. ಅದಕ್ಕೆ ಟ್ರಸ್ಟ್ ಕಾಪಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಹಿಂದೆ ಕೆಲವು ವಿಷಯಗಳಾಗಿದೆ. ಅಂದ್ರೆ ಇಂಡಿಯಾದಲ್ಲಿ PMC ಬ್ಯಾಂಕ್ ನಲ್ಲಿ ಇರ್ಬೋದು ಮತ್ತೆ US ನಲ್ಲಿ ಒಂದು ಸಿಲಿಕಾನ್ ವ್ಯಾಲಿ ಬ್ಯಾಂಕ್ SVB ಅಂತ ಹೇಳ್ತೀವಿ, ಇದಕ್ಕೆ ತೊಂದರೆ ಆಗಿತ್ತು. ಆದ್ರೆ ಎರಡೂ ಕಡೆ ಠೇವಣಿದಾರರು ಭಯದಿಂದ ದುಡ್ಡು ತಗೊಳ್ಳೋದಕ್ಕೆ ಅಂತ ಬಂದಿದ್ರು. ಬ್ಯಾಂಕ್ ನ ಫೈನಾನ್ಸ್ ಏನಿರುತ್ತೆ ಅದು ಸ್ಟೇಬಲ್ ಆಗಿದ್ರು ಕೂಡ ಭಯದಿಂದ ಕ್ರೈಸಿಸ್ ಖಂಡಿತವಾಗ್ಲೂ ಬರ್ಬೋದು. ಒಂದು, ಈ ಬ್ಯಾಂಕ್ ಬಿದ್ರೆ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ಗೆ ತೊಂದರೆ ಆಗತ್ತೆ ನೋಡಿ. ಹಾಗಿದ್ರೆ ನಾವು ಟ್ರಸ್ಟ್ ನ ಹೇಗೆ ಕಾಪಾಡ್ಕೊಳ್ಬೇಕು? ಡೆಪಾಸಿಟ್ ಇನ್ಶೂರೆನ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ? ಇದರಿಂದ ಸಹಾಯ ಬ್ಯಾಂಕ್ ಮೇಲೆ ನಂಬಿಕೆ ಹೋಯ್ತು ಅಂತ ಅನ್ಕೊಳ್ಳಿ, ಆಗ ಡೆಪಾಸಿಟ್ ಇನ್ಶೂರೆನ್ಸ್ ಇಂದ ಸಹಾಯ ಆಗೋ ತರ ಮಾಡ್ಕೊಳ್ಬೇಕು. ಅಂದ್ರೆ ಇದರಿಂದ ಒಂದು ಗ್ಯಾರಂಟಿ ಇರುತ್ತೆ, ನಿಮ್ಮ ಅಕೌಂಟ್ ನಲ್ಲಿ ಸ್ವಲ್ಪ ದುಡ್ಡುಗಾದ್ರೂ ಇನ್ಶೂರೆನ್ಸ್ ಇರತ್ತೆ ಅಂತ. ಬ್ಯಾಂಕ್ ಕ್ಲೋಸ್ ಆದ್ರೂ ಕೂಡ ಪರವಾಗಿಲ್ಲ, ಈ ಗ್ಯಾರಂಟಿ ಒಂದು ಸ್ಪೆಷಲೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಕೊಡುತ್ತೆ. ಇಂಡಿಯಾದಲ್ಲಿ ನಾವು ನೋಡಿದಾಗ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಇದು DICGC ಅಂತ ಮಾಡುತ್ತೆ. ಈ ಇನ್ಶೂರೆನ್ಸ್ಗೆ ಬ್ಯಾಂಕ್ ಪ್ರೀಮಿಯಂ ಅನ್ನ ಕಟ್ಟಬೇಕಾಗತ್ತೆ. ಇದು ಠೇವಣಿದಾರರಿಗೆ ಕಾಣಿಸದೇ ಇದ್ರೂ ಕೂಡ ಟೈಮ್ ಸರಿ ಇಲ್ಲದೆ ಇದ್ದಾಗ ಖಂಡಿತವಾಗ್ಲೂ ಹೆಲ್ಪ್ ಆಗತ್ತೆ ನೋಡಿ. ಇನ್ನೊಂದ್ ಕಡೆ ಡೆಪಾಸಿಟ್ ಇನ್ಶೂರೆನ್ಸ್ ಬ್ಯಾಂಕ್ ನ ಕಾಪಾಡುತ್ತೆ ಅಂತ ತುಂಬಾ ರಿಸರ್ಚ್ ಕೂಡ ಹೇಳುತ್ತೆ. ಜನರು ಇನ್ಶೂರೆನ್ಸ್ ನ ನಂಬಿದ್ರೆ ಅದು ರಕ್ಷಣೆ ಕೊಡತ್ತೆ ಅಲ್ವಾ? ಈ ಇನ್ಶೂರರ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಜನರಿಗೆ ನಂಬಿಕೆನೆ ಹೊರಟೋಗತ್ತೆ. ಅದಕ್ಕೆ ಈ ಡೆಪಾಸಿಟರ್ಸ್ ಇನ್ಶೂರೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಇಂಡಿಯಾದಲ್ಲಿ ಡೆಪಾಸಿಟ್ ಇನ್ಶೂರೆನ್ಸ್ ಬಗ್ಗೆ ಪದೇ ಪದೇ ಮಾತಾಡ್ತಾನೆ ಇರ್ತಾರೆ. ಯಾಕೆ ಅಂದ್ರೆ ಈ ನ್ಯೂ ಇಂಡಿಯಾ ಕಾರ್ಪೊರೇಟಿವ್ ಬ್ಯಾಂಕ್ ನಲ್ಲಿ ಕೆಲವು ತಪ್ಪುಗಳು ಸಿಕ್ಕಿದ್ವು ಕೂಡ. ಈ ಠೇವಣಿದಾರರು ಅವರ ದುಡ್ಡು ವಾಪಸ್ ಬರುತ್ತಾ ಇಲ್ವಾ ಅಂತ ನೋಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಇನ್ನು ಇನ್ಶೂರೆನ್ಸ್ ಠೇವಣಿದಾರರಿಗೆ ಒಂದು ಸೇಫ್ಟಿ ಕೊಡತ್ತೆ ಅಲ್ವಾ, ಮತ್ತೆ ಬ್ಯಾಂಕಿಂಗ್ ಸಿಸ್ಟಮ್ನು ಕೂಡ ಇನ್ನೊಂದ್ ಕಡೆ ಕಾಪಾಡತ್ತೆ. ಇದು ಹೇಗೆ ಶುರುವಾಯಿತು? ಇಂಡಿಯಾದ ಡೆಪಾಸಿಟ್ ಇನ್ಶೂರೆನ್ಸ್ ಜರ್ನಿ ನಾವು ನೋಡಿದಾಗ 1962 ಅಲ್ಲಿ ಶುರುವಾಗಿದ್ದು. ಇನ್ನು ಡೆಪಾಸಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಈ DIC ಇಂದ 1978 ಅಲ್ಲಿ DIC ಆಗಿರ್ಬೋದು ಮತ್ತೆ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾನ ಮರ್ಜ್ ಮಾಡಿದ್ರು. ಅಂದ್ರೆ DICGC ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಚೇಂಜ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಯುನೈಟೆಡ್ ಸ್ಟೇಟ್ಸ್ ಆದ್ಮೇಲೆ 1933ರಲ್ಲಿ FDIC ಸ್ಥಾಪನೆ ಆಯಿತು. ಈ ತರ ಒಂದು ಸ್ಟ್ರಾಂಗ್ ಪ್ರೊಟೆಕ್ಷನ್ ಏನಿದೆ ಅಲ್ವಾ, ಈ ಸಿಸ್ಟಮ್ ತಗೊಂಡು ಬಂದಿದ್ದು ನಮ್ಮ ಪ್ರಪಂಚದಲ್ಲಿ ಇಂಡಿಯಾನೇ 2ನೇ ದೇಶ. ವರ್ಷಗಳು ಕಳೀತಿದ್ದಂತೆ ಇಂಡಿಯಾದಲ್ಲಿ ಡೆಪಾಸಿಟ್ ಇನ್ಶೂರೆನ್ಸ್ ಕವರೇಜ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ನಾವು ನೋಡಿದಾಗ ಕೇವಲ ಕಂಪ್ಯಾರಿಸನ್ ಆಗಿರೋದ್ರಿಂದ ಕನ್ಫ್ಯೂಸ್ ಮಾಡ್ಕೊಳ್ಬಹುದು. ಬೇರೆ ಬೇರೆ ದೇಶಗಳಲ್ಲಿ ದುಡ್ಡು ವ್ಯಾಲ್ಯೂ ಮತ್ತೆ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು ಬೇರೆ ಬೇರೆ ತರನೇ ಇರುತ್ತೆ ಅಲ್ವಾ? ಆದ್ರೆ 5 ಲಕ್ಷ ರೂಪಾಯಿ ಸರಿ ಇದೆಯಾ ಇಲ್ವಾ ಅಂತ ಇಂಡಿಯಾದಲ್ಲಿ ಡಿಸ್ಕಸ್ ಮಾಡ್ತಾನೆ ಇರಬೇಕು ನೋಡಿ. ಸರಿಯಾದ ಇನ್ಶೂರೆನ್ಸ್ ಅಮೌಂಟ್ ಎಷ್ಟಿರ್ಬೋದು? ಈಗ ಕೇರ್ ಎಡ್ಜ್ ರಿಪೋರ್ಟ್ ಇಂಡಿಯಾಗೆ ಒಂದು ಕರೆಕ್ಟ್ ಆಗಿರೋ ಡೆಪಾಸಿಟ್ ಇನ್ಶೂರೆನ್ಸ್ ಲಿಮಿಟ್ ನ ಅಂದಾಜು ಮಾಡೋದಕ್ಕೆ 4 ಸ್ಟೆಪ್ಸ್ ನಲ್ಲಿ ಹೇಳತ್ತೆ ನೋಡಿ. ಗ್ಲೋಬಲ್ ಬೆಂಚ್ ಮಾರ್ಕ್ಸ್, ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಡೆಪಾಸಿಟ್ ಇನ್ಶೂರರ್ಸ್ ಪ್ರಕಾರ ಈ 80 to 90% ಅಕೌಂಟ್ಸ್ ಏನಿರುತ್ತೆ ಗೊತ್ತಾ, ಇದು 20 to 30% ಟೋಟಲ್ ಡೆಪಾಸಿಟ್ ವ್ಯಾಲ್ಯೂನ ಕವರ್ ಆಗಬೇಕು. ಇಂಡಿಯಾದಲ್ಲಿ ನಾವು ನೋಡಿದಾಗ ಆಲ್ರೆಡಿ ಸುಮಾರು 98% ಅಕೌಂಟ್ಸ್ ಕವರ್ ಆಗ್ತಿದೆ. ಸೊ ಏನ್ ಚೇಂಜ್ ಮಾಡೋದು ಬೇಡವೇ ಬೇಡ. ಹಿಸ್ಟೋರಿಕ್ ಕವರೇಜ್ ವರ್ಸಸ್ ಪರ್ ಕ್ಯಾಪಿಟಾ GDP. ಇನ್ಶೂರೆನ್ಸ್ ಲಿಮಿಟ್ ನಾವು ನೋಡಿದಾಗ ಈ ಪರ್ ಕ್ಯಾಪಿಟಾ GDP ಗಿಂತ ಜಾಸ್ತಿ ಇರಬೇಕು ಅಲ್ವಾ? ಹಿಸ್ಟೋರಿಕಲಿ ಇದೆಲ್ಲ ನೋಡ್ತಿದೀವಿ ಅಂತಂದ್ರೆ ಇಂಡಿಯಾಗೆ ಇದು ಜಾಸ್ತಿ ಮೊದಲಿಂದನೂ ಇತ್ತು. ಈಗಿನ ಪರ್ ಕ್ಯಾಪಿಟಾ GDPಗೆ ನಾವು ಹೇಳಿದ್ವಿ ಅಂತಂದ್ರೆ ಹಳೆ ರೇಷಿಯೋನ ಅಪ್ಲೈ ಮಾಡಿದ್ರೆ ಇನ್ಶೂರೆನ್ಸ್ ಲಿಮಿಟ್ ಜಾಸ್ತಿ ಮಾಡಬೇಕು.
ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್, ದುಡ್ಡನ್ನು ನಾವು ನೋಡಿದಾಗ ಟೈಮ್ ಜೊತೆ ವ್ಯಾಲ್ಯೂನ ಕಳ್ಕೊಳ್ಳುತ್ತೆ. ಈಗ 5 ಲಕ್ಷ ಲಿಮಿಟ್ನ ಫಿಕ್ಸ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಟೈಮ್ ಆದಂಗೆ ಅದರ ವ್ಯಾಲ್ಯೂ ಕಮ್ಮಿ ಆಗ್ತಾನೆ ಇರುತ್ತೆ ಅಲ್ವಾ. ಇದನ್ನ ಸರಿ ಮಾಡಬೇಕು ಅಂತಾನೆ ಲಾಸ್ಟ್ ರಿವಿಷನ್ ತಗೊಂಡು ಇನ್ಫ್ಲೇಷನ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿ ಮಾಡಿದ್ರೆ ಇನ್ಶೂರೆನ್ಸ್ ಲಿಮಿಟ್ ಏನಿದೆ ಅಲ್ವಾ, ಇದು ಪ್ರತಿ ವರ್ಷ ಸ್ವಲ್ಪ ಜಾಸ್ತಿ ಆಗತ್ತೆ. ಕ್ರಾಸ್ ಕಂಟ್ರಿ ಕಂಪ್ಯಾರಿಸನ್ಸ್, ಈ ಬೇರೆ ದೇಶದ ಇನ್ಶೂರೆನ್ಸ್ ನಾವು ನೋಡಿದಾಗ ಇಂಡಿಯಾ ಜೊತೆ ಕಂಪೇರ್ ಮಾಡೋದು ಸ್ವಲ್ಪ ಟ್ರಿಕ್ಕಿ ಅನ್ಸುತ್ತೆ. ನೋಡಿ, US ಆಗಿರ್ಬೋದು, ಜಪಾನ್ ಆಗಿರ್ಬೋದು ಅಥವಾ ಆಸ್ಟ್ರೇಲಿಯಾ ಜೊತೆ ಅವರ ಪರ್ ಕ್ಯಾಪಿಟಲ್ GDP ನ ಕಂಪೇರ್ ಮಾಡಿ ನೋಡ್ಕೊಳ್ಬಹುದು. ಓವರ್ ಆಲ್ ಆಗಿ ಈ ನಂಬರ್ಸ್ ನಾವು ನೋಡಿದಾಗ ಇಂಡಿಯಾದ ಕವರೇಜ್ ತುಂಬಾನೇ ಚೆನ್ನಾಗಿದೆ ಅಂತ ತೋರಿಸಿದ್ದಾರೆ. ಕವರೇಜ್ ಏನೋ ತುಂಬಾ ಚೆನ್ನಾಗಿದೆ, ಆದ್ರೆ ಇಂಡಿಯಾದ ಡೆಪಾಸಿಟ್ ಪ್ರೊಫೈಲ್ ಏನಿದೆ ಗೊತ್ತಾ, ಇದು ಸರಿ ಇಲ್ಲ ಅಂತಾನು ಕೂಡ ಹೇಳಿದ್ದಾರೆ. ನೋಡಿ, ಇವುಗಳಲ್ಲಿ ಯಾವುದು ಕರೆಕ್ಟ್ ಅಲ್ಲ, ಒಂದೊಂದು ವಿಷಯನ ಒಂದೊಂದು ತರ ನೋಡ್ಬೋದು ಅಷ್ಟೇ. ಅವರವರ ರಿಸ್ಕ್ ಟಾಲರೆನ್ಸ್ ಆಗಿರ್ಬೋದು, ಫಿಸ್ಕಲ್ ಸ್ಪೇಸ್ ಮತ್ತೆ ಡೆಪಾಸಿಟರ್ ಬಿಹೇವಿಯರ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಈ ಕವರೇಜ್ ಲಿಮಿಟ್ನ ಜಾಸ್ತಿ ಮಾಡೋದಕ್ಕೆ ಈ ವರ್ಟಿಕಲ್ ಎಕ್ಸ್ಪ್ಯಾನ್ಷನ್ ಅಂತ ಕರೀತಾರೆ. ಶ್ರೀ ರಾವ್ ಹೇಳೋ ಪ್ರಕಾರ ಈ ವಿಷಯನ ಹರಿಜಾಂಟಲ್ ಆಗಿನೂ ಕೂಡ ಯೋಚನೆ ಮಾಡಬೇಕು. ಅಂದ್ರೆ ಯಾವ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಠೇವಣಿ ತರ ಇರೋ ಪ್ರಾಡಕ್ಟ್ಸ್ಗೆ ಇನ್ಶೂರೆನ್ಸ್ ಸಿಗುತ್ತೆ ಅಂತ ಹೇಳ್ಬೇಕಾಗತ್ತೆ. ಈಗ ಜನರು ಬ್ಯಾಂಕ್ ಠೇವಣಿಗಳ ಮೇಲೆ ಮಾತ್ರ ಡಿಪೆಂಡ್ ಆಗಬಾರ್ದು ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಫೈನಾನ್ಷಿಯಲ್ ಟೆಕ್ನಾಲಜಿ ಚೇಂಜ್ ಆಗ್ತಿರೋದ್ರಿಂದ ಡಿಜಿಟಲ್ ವಾಲೆಟ್ಸ್ ಆಗಿರ್ಬೋದು, ಫಿನ್ಟೆಕ್ ಆಫರಿಂಗ್ಸ್ ಮತ್ತೆ ಲಿಕ್ವಿಡ್ ಫಂಡ್ ಸಿಗತ್ತೆ ಅಂತ ಇವ್ರಿಗೂ ಐಡಿಯಾ ಇದೆ. ಇವುಗಳಿಗೆ ಡೆಪಾಸಿಟ್ ಇನ್ಶೂರೆನ್ಸ್ ಇರಬೇಕಾ ಅನ್ನೋ ಪ್ರಶ್ನೆ ಸಹ ಇದೆ. ನೋಡಿ, ಹಾಗಿದ್ರೆ ಎಲ್ಲದಕ್ಕೂ ಇನ್ಶೂರೆನ್ಸ್ ಯಾಕೆ ಮಾಡಬಾರ್ದು? ಉಜ್ಬೇಕಿಸ್ತಾನ್ ತರ ದೇಶಗಳಲ್ಲಿ ಈ ಅನ್ಲಿಮಿಟೆಡ್ ಕವರೇಜ್ ಇದೆ. ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ನಲ್ಲಿರೋ ಎಲ್ಲಾ ಠೇವಣಿಗಳಿಗೂ, ಅಂದ್ರೆ ಡೆಪಾಸಿಟ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅದಕ್ಕೆ ಇನ್ಶೂರೆನ್ಸ್ ಖಂಡಿತವಾಗ್ಲೂ ಇರುತ್ತೆ. ಯಾಕೆ ನಾವು ಮಾತ್ರ ಲಾಸ್ ಅನ್ನ ಒಪ್ಕೊಳ್ಬೇಕು? ಇದಕ್ಕೊಂದು ಕಾರಣ ಅಂದ್ರೆ ಈ DICGCಗೆ ತುಂಬಾ ಹೊಣೆಗಾರಿಕೆ ಖಂಡಿತವಾಗ್ಲೂ ಇರುತ್ತೆ. ಪಬ್ಲಿಕ್ ಮನಿ ಯೂಸ್ ಮಾಡಿಕೊಂಡು ಪ್ರೈವೇಟ್ ಬ್ಯಾಂಕರ್ಸ್ ಮಾಡೋ ತಪ್ಪುಗಳೇನಿರುತ್ತೆ ಗೊತ್ತಾ, ಅದನ್ನ ಸರಿ ಮಾಡೋಕೆ ಇದೊಂದು ದಾರಿ ಅಂತ ಹೇಳ್ಬೋದು. ಜನರು ಅವ್ರ ದುಡ್ಡನ್ನ ಕಳ್ಕೊಳ್ಳೋದು ಸರಿ ಇಲ್ಲ, ಆದ್ರೆ ಇದು ಕೂಡ ಕರೆಕ್ಟ್ ಅಲ್ಲ ಅಂತ. ಇನ್ನೊಂದು ವಿಷಯ ಏನಂದ್ರೆ, ಈಗ ಡೆಪಾಸಿಟ್ ಇನ್ಶೂರೆನ್ಸ್ ನ ಜಾಸ್ತಿ ಕೊಡ್ತೀವಿ ಅಂತ ಅನ್ಕೊಳ್ಳಿ, ಮೋರಲ್ ಹಜಾರ್ಡ್ ಆಗೋ ಚಾನ್ಸಸ್ ಇದೆ ಅಂತ ಎಕನಾಮಿಸ್ಟ್ ಗಳು ಕೂಡ ಹೇಳ್ತಾರೆ. ಒಂದು ಕಡೆ ಡೆಪಾಸಿಟರ್ಸ್ಗೆ ಅವ್ರ ದುಡ್ಡು ಸೇಫ್ ಆಗಿದೆ ಅಂತ ಗೊತ್ತಿದ್ರೆ ಅವರು ಬ್ಯಾಂಕ್ಸ್ ಬಗ್ಗೆ ಏನು ಕೇರ್ ಮಾಡಲ್ಲ, ಮತ್ತೆ ಬ್ಯಾಂಕ್ಸ್ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ತೊಂದರೆನೇ ಆಗಲ್ಲ. ನೋಡಿ, ಅದಕ್ಕೆ ಬ್ಯಾಲೆನ್ಸ್ ಮಾಡೋದು ಖಂಡಿತವಾಗ್ಲೂ ಇಂಪಾರ್ಟೆಂಟ್. ದುರ್ಬಲ ಜನರಿಗೆ ಹೆಲ್ಪ್ ಆಗೋ ತರ ಇನ್ಶೂರೆನ್ಸ್ ಇರಬೇಕು, ಮತ್ತೆ ಬ್ಯಾಂಕ್ಸ್ ತಪ್ಪು ಏನಾದ್ರೂ ಮಾಡ್ತು ಅಂತಂದ್ರೆ ದಾರಿ ಹಿಡಿಯೋದನ್ನ ಇಲ್ಲಿ ಕಂಡುಹಿಡಿಬೇಕಾಗತ್ತೆ. RBI ಡಿಪ್ಯೂಟಿ ಗವರ್ನರ್ ಕೂಡ ಒಂದು ವಿಷಯನ ಕ್ಲಿಯರ್ ಆಗಿ ಹೇಳಿದ್ದಾರೆ. ದೊಡ್ಡ ಡೆಪಾಸಿಟರ್ಸ್ಗೆ ಹೆಲ್ಪ್ ಮಾಡೋ ಬದಲು ವಯಸ್ಸಾದವ್ರಿಗೆ ಜಾಸ್ತಿ ಕವರೇಜ್ ಕೊಟ್ರೆ ಹೆಲ್ಪ್ ಆಗುತ್ತೆ ಅಂತ ಇವ್ರು ಹೇಳಿರೋದು. ಇದು ಖಂಡಿತವಾಗ್ಲೂ ಫ್ರೀ ಆಗಿ ಸಿಗಲ್ಲ. ಈ ಡೆಪಾಸಿಟ್ ಇನ್ಶೂರೆನ್ಸ್ ಏನಂತ ಹೇಳ್ತೀವಿ ನೋಡಿ, ಇದು ನಮ್ಗೆಲ್ಲೋದ್ರೂ ಕೂಡ ಫ್ರೀ ಇರಲ್ಲ. ಬ್ಯಾಂಕ್ಸ್ ಪ್ರತಿ 100 ರೂಪೀಸ್ಗೂ ಕೂಡ ಈ ಠೇವಣಿ ಅಂತ ಏನಿರುತ್ತೆ ಅಲ್ವಾ, ಇದಕ್ಕೆ ಪ್ರೀಮಿಯಂ ಕೊಡ್ತಾರೆ. ಮತ್ತೆ ಅದರ ಕಾಸ್ಟ್ ಅನ್ನು ನಾವು ನೋಡಿದಾಗ ಕಸ್ಟಮರ್ಸ್ ಮೇಲೆ ಬೀಳುತ್ತೆ. ಇಂಡಿಯಾದ ಡೆಪಾಸಿಟ್ ಇನ್ಶೂರೆನ್ಸ್ ಪ್ರೀಮಿಯಂ ಮೊದಲಿಗೆ 0.05 ಇತ್ತು, ಈಗ 0.12ಗೆ ಜಾಸ್ತಿ ಆಗಿದೆ. ನೋಡಿ, ಇಂಡಿಯಾ ಸೇರಿದಂತೆ ಜಾಸ್ತಿ ದೇಶಗಳು ಫ್ಲಾಟ್ ಪ್ರೀಮಿಯಂ ಯೂಸ್ ಮಾಡ್ತಾರೆ. ಪ್ರತಿ ಬ್ಯಾಂಕ್ ಒಂದೇ ರೇಟ್ ಪೇ ಮಾಡ್ತಾರೆ. ಆದ್ರೆ 55% ಈ ಡೆಪಾಸಿಟ್ ಇನ್ಶೂರೆನ್ಸ್ ಸಿಸ್ಟಮ್ ರಿಸ್ಕ್ ಬೇಸ್ಡ್ ಪ್ರೀಮಿಯಂ ಯೂಸ್ ಮಾಡುತ್ತೆ. ಈ ರಿಸ್ಕಿ ಬ್ಯಾಂಕ್ಸ್ ಜಾಸ್ತಿ ಪೇ ಮಾಡಬೇಕಾಗತ್ತೆ ಅಂತ ಇಲ್ಲಿ ಗೊತ್ತಾಗತ್ತೆ. ನೋಡಿ, ಒಂದ್ ವೇಳೆ ಎಲ್ಲಾ ಬ್ಯಾಂಕ್ಸ್ ಒಂದೇ ತರ ಪ್ರೀಮಿಯಂ ಕೊಡ್ತಾರೆ ಅಂತ ಅನ್ಕೊಳ್ಳಿ, ಆಗ ಒಳ್ಳೆ ಬ್ಯಾಂಕ್ ಕೂಡ ಕಷ್ಟಪಡೋ ಬ್ಯಾಂಕ್ ಮೇಲೆ ದುಡ್ಡನ್ನ ಕಟ್ಟಬೇಕು. ಈ ಸಿಸ್ಟಮ್ ಸರಿ ಇಲ್ಲದೆ ಇರೋದ್ರಿಂದ ಎಲ್ಲರೂ ಕೂಡ ಇದನ್ನ ಚೇಂಜ್ ಮಾಡೋದಕ್ಕೆ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ನರಸಿಂಹಂ ಕಮಿಟಿ ಮತ್ತೆ ಕಾಪೂರ್ ಕಮಿಟಿ ಕೂಡ ಇದನ್ನೇ ಡೀಟೇಲ್ಡ್ ಆಗಿ ಹೇಳಿದ್ರು, ಆದ್ರೆ ಇದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಡೇಟಾ ಪ್ರಕಾರ ಕಮರ್ಷಿಯಲ್ ಬ್ಯಾಂಕ್ಸ್ ಜಾಸ್ತಿ ಪ್ರೀಮಿಯಮ್ಸ್ ಅನ್ನ FY24ರಲ್ಲಿ 94.4% ಕೊಡ್ತಿದ್ದಾರೆ. ಆದ್ರೆ ಕಾರ್ಪೊರೇಟಿವ್ ಬ್ಯಾಂಕ್ಸ್ ದುಡ್ಡು ವಾಪಸ್ ಕೊಡೋ ಟೈಮ್ ನಲ್ಲಿ ನಾವು ನೋಡಿದಾಗ ತೊಂದರೆ ಮಾಡ್ತಾ ಇದೆ. ಇದರಿಂದ ಈ ರಿಸ್ಕ್ ಬೇಸ್ಡ್ ಸಿಸ್ಟಮ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಇಲ್ಲೇ ಗೊತ್ತಾಗತ್ತೆ. ಮುಂದೆ ಏನ್ ಮಾಡ್ಬೇಕು? ಈ ಡೆಪಾಸಿಟ್ ಇನ್ಶೂರೆನ್ಸ್ ಒಂದು ಕಷ್ಟದ ವಿಷಯ ಅಲ್ವಾ. ಕವರೇಜ್ ಏನಾದ್ರೂ ಜಾಸ್ತಿ ಇದ್ರೆ ಮೋರಲ್ ಹಜಾರ್ಡ್ ಕೂಡ ಜಾಸ್ತಿ ಆಗತ್ತೆ, ಪಬ್ಲಿಕ್ ದುಡ್ಡು ಕೂಡ ಕಮ್ಮಿ ಆಗೋಗುತ್ತೆ, ಮತ್ತೆ ಈ ವೀಕ್ ಬ್ಯಾಂಕ್ಸ್ ಕೂಡ ಬಿಸ್ನೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ನೋಡಿ, ಸರಿಯಾದ ನಂಬರ್ಸ್ ಯಾವುದು ಅಂತ ಯಾರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿಲ್ಲ. ಕವರೇಜ್ ಜಾಸ್ತಿ ಮಾಡೋದು, ಇನ್ಫ್ಲೇಷನ್ಗೆ ತಕ್ಕ ಹಾಗೆ ಕವರೇಜ್ ಇರೋದು, ಅಥವಾ ದುರ್ಬಲ ವರ್ಗದವರಿಗೆ ಜಾಸ್ತಿ ಕವರೇಜ್ ಕೊಡೋದು ತರ ತುಂಬಾ ಆಪ್ಷನ್ಸ್ ಗಳೇನೋ ಬೇಕಾದಷ್ಟಿದೆ. ಈ ಠೇವಣಿದಾರರು ಅಂದ್ರೆ ಡೆಪಾಸಿಟ್ಸ್ ಎಲ್ಲ ಯಾರು ಮಾಡ್ತಾರೆ ಅವರ ಕಾನ್ಫಿಡೆನ್ಸ್ ಜಾಸ್ತಿ ಮಾಡೋದು ಸಹ ಇಲ್ಲಿ ಅಷ್ಟೇ ಇಂಪಾರ್ಟೆಂಟ್. ಈ ನಮ್ ಜಗತ್ನಲ್ಲಿ ಇಂಥ ವಿಷಯಗಳು ಬೇಗ ಸ್ಪ್ರೆಡ್ ಆಗುತ್ತೆ. ಡೆಪಾಸಿಟ್ ಇನ್ಶೂರೆನ್ಸ್ ಒಂದು ಆಂಕರ್ ತರ, ಅವರ ಸೇವಿಂಗ್ಸ್ಗೆ ಒಂದು ಸೇಫ್ಟಿ ಇದೆ ಅಂತ ಜನರಿಗೆ ಗೊತ್ತಿದ್ರೆ ಬ್ಯಾಂಕ್ ಮೇಲೆ ನಂಬಿಕೆ ಇರುತ್ತೆ ಅಲ್ವಾ. ಮತ್ತೆ ಬ್ಯಾಂಕಿಂಗ್ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ. ಲಿಮಿಟ್ಸ್ ನ ಜಾಸ್ತಿ ಮಾಡಿದ್ರೆ ಅಥವಾ ರಿಸ್ಕ್ ಬೇಸ್ಡ್ ಪ್ರೀಮಿಯಂ ನ ಯೂಸ್ ಮಾಡಿದ್ರೆ ಸಿಸ್ಟಮ್ಗೂ ಕೂಡ ಲಾಭ ಆಗತ್ತೆ. ನೋಡಿ,
ಈಗ ಮುಂದಿನ ಸ್ಟೋರಿಯಲ್ಲಿ ಏರ್ ಪೊಲ್ಯೂಷನ್ ಇಂದ ಏನೇನ್ ತೊಂದರೆ ಆಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇವತ್ತು ನಾವು ಒಂದು ದೊಡ್ಡ ಕೆಟ್ಟದ ವಿಷಯದ ಬಗ್ಗೆನೇ ಮಾತಾಡ್ತಿದೀವಿ. ಇನ್ಶೂರೆನ್ಸ್ ಕಂಪನಿಗಳು ಡೆಲ್ಲಿಯಲ್ಲಿ ಇರೋರ್ಗೆ ಈ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಜಾಸ್ತಿ ಮಾಡಿದ್ದಾರೆ. ಯಾಕೆ ಅಂದ್ರೆ ಕಳೆದ ವರ್ಷ ಅವರಿಗೆ ಉಸಿರಾಟದ ಸಮಸ್ಯೆ ಬಗ್ಗೆ ಜಾಸ್ತಿ ಕ್ಲೈಮ್ಸ್ ಬಂದಿದೆ. ಈ ಇನ್ಶೂರೆನ್ಸ್ ಯಾರೆಲ್ಲ ಇರ್ತಾರೆ ಗೊತ್ತಾ, ಇವರು ಬೆಲೆ ಡಿಸೈಡ್ ಮಾಡೋ ಟೈಮ್ ನಲ್ಲಿ ಪೊಲ್ಯೂಷನ್ ನ ಒಂದು ಇಂಪಾರ್ಟೆಂಟ್ ವಿಷಯವಾಗಿ ನೋಡೋದಕ್ಕೆ ಟ್ರೈ ಮಾಡ್ತಿದಾರಂತೆ. ಡೆಲ್ಲಿಯಲ್ಲಿ ಬದುಕೋದು ಒಂದು ಕಾಯಿಲೆ ಇದ್ದ ಹಾಗೆ. ಯಾಕೆ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚಿನ ಸಮಸ್ಯೆ ಇದೆ. IRDAI ಇದನ್ನ ನಾವು ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಗೊತ್ತಾ. ಈ ವಿಷಯಕ್ಕೆ ಒಪ್ಲೇಬೇಕು ನೋಡಿ. ಬೇಸಿಕಲಿ ಇನ್ಶೂರರ್ಸ್ ಎಲ್ಲ ಯಾರಿರ್ತಾರೆ ಅವರು ಪೊಲ್ಯೂಷನ್ ಇಂದ ಕ್ಲೈಮ್ಸ್ ಜಾಸ್ತಿ ಆಗ್ತಿದೆ ಅಂತ ಪ್ರೂವ್ ಮಾಡಬೇಕು. ಆದ್ರೆ ಪೊಲ್ಯೂಷನ್ ಹೆಲ್ತ್ ಗೆ ಅಷ್ಟು ತೊಂದರೆ ಮಾಡುತ್ತೆ, ಅದಕ್ಕೆ ಇದು ಕಷ್ಟ ಅನ್ಸಲ್ಲ. ಇದು ಬರೀ ಇನ್ಶೂರೆನ್ಸ್ ಪ್ರೀಮಿಯಂಗಿಂತ ದೊಡ್ಡ ಪ್ರಾಬ್ಲಮ್ ನೋಡಿ. ಎನ್ವೈರನ್ಮೆಂಟ್ ಹಾಳಾಗ್ತಿದೆ, ಅದಕ್ಕೆ ತುಂಬಾ ದುಡ್ಡು ಲಾಸ್ ಆಗ್ತಿದೆ. ಈಗ ಕ್ಲೈಮೇಟ್ ಚೇಂಜ್ ಇಂದ ಮುಂದೆ ಏನ್ ಆಗುತ್ತೆ ಅಂತ ಯೋಚನೆ ಮಾಡೋ ಬದಲು ಇದು ಈಗಲೇ ನಿಮ್ಗೆ ಏನ್ ತೊಂದರೆ ಕೊಡುತ್ತೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ನಿಮ್ಗೆ ಹೆಲ್ತ್ ಸಮಸ್ಯೆನೇ ಇಲ್ಲ ಅಂತ ಅನ್ಕೊಳ್ಳೋಣ, ಆದ್ರೂ ಕೂಡ ನಿಮ್ಮ ಪರ್ಸ್ ಇಂದ ಇದು ದುಡ್ಡು ಡೈರೆಕ್ಟ್ ಆಗಿ ಕಳೆದೋಗತ್ತೆ. ನಮ್ ಸುತ್ತಮುತ್ತ ಹರಿದಾಡ್ತಿರೋ ಈ ಕೆಟ್ಟ ಗಾಳಿ ಏನಿದೆ ಗೊತ್ತಾ, ಇದು ಇಂಡಿಯಾದಲ್ಲಿ ಪೊಲ್ಯೂಷನ್ ಲೆವೆಲ್ಸ್ ಜಗತ್ನಲ್ಲಿ ಅತಿ ಹೆಚ್ಚು ಜಾಸ್ತಿ ಮಾಡಿದೆ. ನಮ್ಮ ಎನ್ವೈರನ್ಮೆಂಟ್ ಪೊಲ್ಯೂಷನ್ ನಾವು ನೋಡಿದಾಗ ತುಂಬಾ ತೊಂದರೆ ಸಿಕ್ಕಾಕೊಳ್ತಿದೆ ಅಂತ ಹೇಳ್ಬೋದು. ನಮ್ಮಲ್ಲಿ 140 ಕೋಟಿ ಜನರಿಗೆ PM 2.5 ಪೊಲ್ಯೂಷನ್ ಇಂದ ತೊಂದರೆ ಆಗ್ತಿದೆ ನೋಡಿ. ನಮ್ಗೆ ರಿಯಲ್ ಆಗಿ ಇದು ಅಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ಗೊತ್ತೇ ಇಲ್ಲ. ಅಂದ್ರೆ ಈ ಏರ್ ಪೊಲ್ಯೂಷನ್ ಇಂದ ಹೆಲ್ತ್ ಪ್ರಾಬ್ಲಮ್ಸ್ ಬಗ್ಗೆ ಸ್ಟಡಿ ಮಾಡಿದಾಗ ಅಮೆರಿಕ ಮತ್ತೆ ಯುರೋಪ್ ನಲ್ಲಿ ಹೇಳಿದ್ದಾರೆ. ಎಸ್ಪೆಷಲಿ ಡೆಲ್ಲಿಯಲ್ಲಿ AQI ಪ್ರಕಾರ ನಾವು ನೋಡಿದಾಗ ವಿಂಟರ್ ಮಂತ್ಸ್ ಅಂದ್ರೆ ಚಳಿಗಾಲದಲ್ಲಿ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಲಿಮಿಟ್ ಗಿಂತ 100 ಪಟ್ಟು ಜಾಸ್ತಿ ಇರತ್ತೆ. ಈ ಎಕ್ಸ್ಟ್ರೀಮ್ ಏರ್ ಪೊಲ್ಯೂಷನ್ ಏನಿದೆ ಗೊತ್ತಾ, ಇದು ನಮ್ಮ ಹೆಲ್ತ್ ಮತ್ತೆ ನಮ್ಮ ಎಕನಾಮಿಗೆ ಏನ್ ಮಾಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನೋಡಿ. ಇದು ಡೈರೆಕ್ಟ್ ಆಗಿ ನಮ್ಮ ಹೆಲ್ತ್ಗೆ ತೊಂದರೆ ಮಾಡಿದ್ರೆ ಎಕನಾಮಿಗೆ ಕೂಡ ಲಾಸ್ ಮಾಡುತ್ತೆ. ಆದ್ರೆ ಎಷ್ಟು ದೊಡ್ಡ ಲಾಸ್ ಅಂತ ಹೇಳೋದಕ್ಕೆ ನಮ್ಗೆ ಗೊತ್ತಾಗ್ತಿಲ್ಲ. ಡೈರೆಕ್ಷನಲಿ ನಾವು ನೋಡಿದ್ರು ಕೂಡ ಇದು ಅತ್ಯಂತ ದೊಡ್ಡ ಲಾಸ್. ಕೆಲವು ಎಸ್ಟಿಮೇಟ್ಸ್ ಪ್ರಕಾರ ಪ್ರತಿ ವರ್ಷ ನಮ್ಗೆ ಸುಮಾರು $1 ಟ್ರಿಲಿಯನ್ ಲಾಸ್ ಆಗ್ತಾ ಇದೆ. ಒಂದ್ಸಲ ಅದ್ರ ಬಗ್ಗೆ ನಾವೇ ಯೋಚನೆ ಮಾಡೋಣ. COVID-19 ಪ್ಯಾಂಡಮಿಕ್ ಆದ್ಮೇಲೆ ಇದು ನಮ್ಗೆ $220 ಬಿಲಿಯನ್ ಗೆ ಲಾಸ್ ಆಗಿದೆ. ಪ್ರತಿ 2 ವರ್ಷಕ್ಕೆ ಏರ್ ಪೊಲ್ಯೂಷನ್ COVID-19 ಗಿಂತ ಜಾಸ್ತಿ ಲಾಸ್ ಅನ್ನ ತಗೊಂಡ್ ಬರ್ತಾ ಇದೆ. ಪೊಲ್ಯೂಷನ್ ಇಂದ ಏನೇನ್ ಎಫೆಕ್ಟ್ ಆಗುತ್ತೆ ಅಂತ ನೀವ್ ಅನ್ಕೊಳ್ತಿದ್ರೆ ನಾನ್ ನಿಮ್ಗೆ ಹೇಳ್ತೀನಿ ಕೇಳಿ. ಕಾಂಪ್ಲಿಕೇಟೆಡ್ ಪ್ರಶ್ನೆ ಅಂತಾನೆ ಹೇಳ್ಬೋದು. ಪೊಲ್ಯೂಷನ್ ತುಂಬಾ ರೀತಿ ಇರುತ್ತೆ, ಮತ್ತೆ ಅದರ ಎಫೆಕ್ಟ್ಸ್ ಲೇಯರ್ ತರ ಬರ್ತಿರುತ್ತೆ. ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಏನೇನ್ ಆಗುತ್ತೆ ಅಂತ ನಾನ್ ನಿಮ್ಗೆ ಇವಾಗ ಹೇಳ್ತೀನಿ. ಮಾರ್ಟಿಲಿಟಿ ಅಂಡ್ ಮಾರ್ಬಿಡಿಟಿ ಅಂದ್ರೆ ಮರಣ ಆಗಿರ್ಬೋದು ಮತ್ತೆ ಅಸ್ವಸ್ಥತೆ ಆಗಿರ್ಬೋದು ಅಂತ ಹೇಳ್ತೀವಿ. ಏರ್ ಪೊಲ್ಯೂಷನ್ ಇಂದ ಮನುಷ್ಯನ ಆರೋಗ್ಯನವನ್ನ ನೋಡಿದಾಗ ಎವ್ರಿ ಡೇ ಹಾಳಾಗ್ತದೆ. ಹಾರ್ಟ್ ಡಿಸೀಸಸ್ ಆಗಿರ್ಬೋದು, ಉಸಿರಾಟದ ಸಮಸ್ಯೆ ಆಗಿರ್ಬೋದು, ಮತ್ತೆ ಸ್ಟ್ರೋಕ್ಸ್ ತರ ಕಾಯಿಲೆಗಳು ಬರುತ್ತೆ. ಇದರಿಂದ ಮಿಲಿಯನ್ ಗಟ್ಟಲೆ ಜನರು ಸಾಯ್ತಾರೆ ಗೊತ್ತಾ. 2019ರಲ್ಲಿ ನಾವು ನೋಡಿದಾಗ ರಿಸರ್ಚ್ ಪ್ರಕಾರ 1.67 ಮಿಲಿಯನ್ ಇಂಡಿಯನ್ಸ್ ಏರ್ ಪೊಲ್ಯೂಷನ್ ಇಂದಾನೆ ಸತ್ತೋಗಿದ್ದಾರೆ ಅಂತ ಗೊತ್ತಾಗಿದೆ. ಇಂಡಿಯಾದಲ್ಲಿ 6 ಜನರಲ್ಲಿ ಒಬ್ರು ಪೊಲ್ಯೂಷನ್ ಇಂದ ಸಾಯ್ತಿದ್ದಾರೆ. ಮಕ್ಕಳು ಹುಟ್ಟಿದ ತಕ್ಷಣನೇ ಸಾಯೋದು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಅಲ್ವಾ. ಡೆತ್ ಒಂದೇ ತೊಂದರೆ ಅಲ್ಲ, ಅಂದ್ರೆ ತುಂಬಾ ಜನ ಕಾಯಿಲೆಯಿಂದ ಕೆಲಸಕ್ಕೆ ಹೋಗೋಕೆ ಆಗಲ್ಲ, ಮತ್ತೆ ಅವರ ಕ್ರಾನಿಕ್ ಕಂಡೀಷನ್ಸ್ ಅನ್ನ ನಾವು ನೋಡಿದಾಗ ಇದೇ ರೀತಿ ಕಷ್ಟಪಡ್ತಿರ್ತಾರೆ. ಇದರಿಂದ ಎಕನಾಮಿ ಕೂಡ ಹಾಳಾಗುತ್ತೆ. ಇನ್ನು 2019ರಲ್ಲಿ ನಾವು ನೋಡಿದಾಗ ಇಂಡಿಯನ್ಸ್ 53.5 ಮಿಲಿಯನ್ ಹೆಲ್ತಿ ಇಯರ್ಸ್ ನ ಕಳ್ಕೊಂಡಿದ್ದಾರೆ. ಈ ಎಲ್ಲಾ ಟರ್ಮ್ಸ್ ಗಳಿಗೆ ನಾವು ಡಿಸ್ಅಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ಸ್ ಅಂತ ಕರಿತೀವಿ. ಈಗ ಹೆಲ್ತ್ ಸಮಸ್ಯೆ ಆಗಿದ ತಕ್ಷಣ ಕೆಲಸ ಮಾಡೋದಕ್ಕಾಗೋದಿಲ್ಲ, ಇದರಿಂದ ಎಕನಾಮಿ ಕೂಡ ಲಾಸ್ ಆಗುತ್ತೆ. 2019ರಲ್ಲಿ ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಸ್ಟಡಿ ಪ್ರಕಾರ ಏರ್ ಪೊಲ್ಯೂಷನ್ ಇಂದ ಪರ್ ಕ್ಯಾಪಿಟಲ್ ಲಾಸ್ $26.5 ಆಗಿದೆ. ಅಂದ್ರೆ ಪ್ರತಿಯೊಬ್ಬ ಇಂಡಿಯನ್ ಸುಮಾರು $2,300 ಕಳ್ಕೊಳ್ತಾರೆ. ಉತ್ತರ ಪ್ರದೇಶ ಮತ್ತೆ ಬಿಹಾರ್ ತರ ಬಡ ರಾಜ್ಯಗಳಿಗೆ ಇದು ಜಾಸ್ತಿ ಹೊಡ್ತಾನೆ ಕೊಡ್ತು. ಹಾಗಿದ್ರೆ ಇದರಿಂದ ಪ್ರೊಡಕ್ಟಿವಿಟಿ ಯಾವ ರೀತಿ ಹಾಳಾಗುತ್ತೆ? ಜನರು ಕೆಲಸಕ್ಕೆ ಹೋಗದೆ ಇದ್ರೂ ಕೂಡ ಏರ್ ಪೊಲ್ಯೂಷನ್ ಎಕನಾಮಿಗೆ ತೊಂದರೆ ಖಂಡಿತವಾಗ್ಲೂ ಮಾಡುತ್ತೆ. ಏರ್ ಪೊಲ್ಯೂಷನ್ ಜಾಸ್ತಿ ಆದ್ರೆ ಜನರು ಇಮಿಡಿಯೇಟ್ ಆಗಿ ಕಾಯಿಲೆಗೆ ಬೀಳ್ತಾರೆ. ಸ್ಪೇನ್ ನಲ್ಲಿ ಒಂದು ಸ್ಟಡಿ ಪ್ರಕಾರ PM10 ಜಾಸ್ತಿ ಆದ್ರೆ ಕೆಲಸಕ್ಕೆ ಬರೋರು 2% ಕಮ್ಮಿ ಆಗ್ತಾರೆ. ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಚಳಿಗಾಲದಲ್ಲಿ ಪೊಲ್ಯೂಷನ್ ಜಾಸ್ತಿ ಇರೋದ್ರಿಂದ ಸಮ್ಮರ್ಗೆ ಕಂಪೇರ್ ಮಾಡಿದ್ರೆ 12% ವರ್ಕರ್ಸ್ ಕೆಲಸಕ್ಕೆ ಕಮ್ಮಿ ಬರ್ತಾರೆ ಅಂತ ಒಂದು ಸ್ಟಡಿ ಹೇಳ್ತಾ ಇದೆ. ಕೆಲಸಕ್ಕೆ ಬರೋರು ಕೂಡ 8 to 10% ಕಮ್ಮಿ ಕೆಲಸ ಮಾಡ್ತಾರೆ ಗೊತ್ತಾ. ಅದಕ್ಕೆ ಜಾಸ್ತಿ ಹೊತ್ತು ಕೆಲಸ ಮಾಡಬೇಕಾಗತ್ತೆ. ಇದರಿಂದ ಎಂಪ್ಲಾಯೀಸ್ ಸರಿ ಇರ್ತಾರೋ ಇಲ್ವೋ ಮತ್ತೆ ಅವ್ರಿಗೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದೇ ಯೋಚನೆ ಮಾಡಬೇಕು. ಇಷ್ಟು ಮಾತ್ರ ಅಲ್ಲ, ಕಸ್ಟಮರ್ಸ್ ನಮ್ಮಂತ ನಿಮ್ಮಂತ ಈ ಪಬ್ಲಿಕ್ ಏನಿರ್ತೀವಿ ಗೊತ್ತಾ, ಇವರು ಪೊಲ್ಯೂಷನ್ ಟೈಮ್ ನಲ್ಲಿ ಮಾರ್ಕೆಟ್ಸ್ಗೆ ಕಮ್ಮಿ ಬರೋದ್ರಿಂದ ಬಿಸ್ನೆಸ್ಗೆ ಅತಿ ಹೆಚ್ಚು ಹೊಡೆತ ಬೀಳುತ್ತೆ. ರಿಟೇಲ್ ಮತ್ತೆ ರೆಸ್ಟೋರೆಂಟ್ಸ್ ತರ ಈ ಔಟ್ಡೋರ್ ಬಿಸ್ನೆಸ್ಗೆ ಇದು ಜಾಸ್ತಿ ಸಮಸ್ಯೆ ಆಗೋದು.
ಅಗ್ರಿಕಲ್ಚರ್ ಈ ವ್ಯವಸಾಯಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ? ವಾಯು ಮಾಲಿನ್ಯದಿಂದ ಮನುಷ್ಯನ ಹೆಲ್ತ್ಗೆ ಮಾತ್ರ ಅಲ್ಲ, ಅಗ್ರಿಕಲ್ಚರ್ಗೂ ಕೂಡ ತೊಂದರೆ ಆಗುತ್ತೆ. ಈ ವೆಹಿಕಲ್ಸ್ ಇಂದ ಬರುವಂತಹ ಈ ನೈಟ್ರೋಜನ್ ಆಕ್ಸೈಡ್ಸ್ ಗಾಳಿಯಲ್ಲಿ ಸೇರ್ಕೊಂಡಾಗ ಗ್ರೌಂಡ್ ಲೆವೆಲ್ ಓಝೋನ್ ಬರುತ್ತೆ. ಬೇಸಿಕಲಿ ಈ ಓಝೋನ್ ಅಪ್ಪರ್ ಅಟ್ಮಾಸ್ಫಿಯರ್ ನಲ್ಲಿ ಇದ್ರೆ ನಮ್ಗೆ ಒಳ್ಳೇದು. ಆದ್ರೆ ಅದು ಕೆಳಗಡೆ ಬಂತು ಅಂತ ಅನ್ಕೊಳ್ಳಿ, ತೊಂದರೆ ಜಾಸ್ತಿ ನಮ್ಗೆ ಆಗೋದು. ಬೇಸಿಕಲಿ ಏನ್ ಮಾಡುತ್ತೆ, ಅದು ಗಿಡದಲ್ಲಿರುವಂತಹ ಎಲೆಗೆ ಸೇರ್ಕೊಂಡು ಒಳಗಡೆ ಕಂಪ್ಲೀಟ್ ಆಗಿ ಹಾಳು ಮಾಡಾಕತ್ತೆ. ಎಲೆಗಳು ಏನಾದ್ರೂ ಬೇಗ ಹಾಳಾದ್ರೆ ಅಟ್ಮಾಸ್ಫಿಯರ್ ಇಂದ ಈ CO2 ಕೂಡ ತಗೊಳ್ಳೋದಕ್ಕಾಗೋದಿಲ್ಲ. ಇದರಿಂದ ಬೆಳೆ ಕಮ್ಮಿ ಆಗುತ್ತೆ. ಗ್ರೈನ್ ಸೈಜ್ ಆಗಿರ್ಬೋದು, ಪ್ರೋಟೀನ್ ಕಂಟೆಂಟ್ ಆಗಿರ್ಬೋದು, ಮತ್ತೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಏನಿರುತ್ತೆ ಗೊತ್ತಾ, ಇದೆಲ್ಲನೂ ಕೂಡ ಹಾಳಾಗೋಗುತ್ತೆ. ಇದು ಬೆಳೆ ಮೇಲೆ ಡಿಪೆಂಡ್ ಆದ್ರೂ ಕೂಡ 15-20% ಈಲ್ಡ್ ಕಮ್ಮಿ ಆಗ್ಬೋದು. ನೋಡಿ, ನಮ್ಮ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿನ ನೋಡಿದಾಗ ಇದೆಲ್ಲದ್ರಿಂದನೂ ಕೂಡ ತುಂಬಾ ಕಷ್ಟ ಆಗೋಗುತ್ತೆ. ನಮ್ಗೆ ಊಟ ಯಾವಾಗ್ಲೂ ಕೂಡ ಬೇಕೇ ಬೇಕು, ಅದನ್ನ ಬಿಟ್ಟು ನಮ್ಗೆ ಬದುಕೋದಕ್ಕಾಗಲ್ಲ ಅಲ್ವಾ? ಈಗ ಊಟದ ಸಪ್ಲೈ ಅಷ್ಟೊಂದು ಕಮ್ಮಿ ಆಯ್ತು ಅಂತ ಅನ್ಕೊಳ್ಳಿ, ಆಗ ಜನರಿಗೆ ಯಾವ ರೀತಿ ಬದುಕೋಕ್ ಸಾಧ್ಯ? ಈಗ ಊಟ ಬೆಳೆಯೋದೇ ಅಷ್ಟು ಕಷ್ಟ ಆಗ್ತಿದೆ ಅಂತಂದ್ರೆ ನಮ್ಮ ದೇಶದ ಎಕನಾಮಿ ಕೂಡ ಒಂದು ಲಾಸ್ ಅಲ್ಲಿ ಬಿದ್ದೋಗುತ್ತೆ. ಈಗ ರೈತರು ಫರ್ಟಿಲೈಸರ್ಸ್ ಮತ್ತೆ ಈ ವಾಟರ್ನ ಜಾಸ್ತಿ ಯೂಸ್ ಮಾಡ್ಬೇಕಾಗತ್ತೆ. ಇದರಿಂದ ಮಣ್ಣು ಮತ್ತೆ ನೀರು ಹಾಳಾಗತ್ತೆ. ಹಾಗೆ ಎನ್ವೈರನ್ಮೆಂಟ್ಗೂ ಕೂಡ ತುಂಬಾ ತೊಂದರೆ ಆಗತ್ತೆ. ನೋಡಿ, ಎಸ್ಪೆಷಲಿ ಇದು ನಮ್ಮ ಇಂಡಿಯಾದಂತ ದೇಶಕ್ಕೆ ತುಂಬಾ ತೊಂದರೆನ ಕೊಡುತ್ತೆ. ಯಾಕೆ ಅಂದ್ರೆ ಅಗ್ರಿಕಲ್ಚರ್ ನಮ್ಮ GDPಯಲ್ಲಿ ಒಂದು ದೊಡ್ಡ ಪಾರ್ಟ್ ಆಗಿದೆ ಅಂತ ಹೇಳ್ಬೋದು. ನಮ್ಮ ದೇಶದ ರೈತರು ಯಾರೆಲ್ಲ ಇದ್ದಾರೆ ಗೊತ್ತಾ, ಅವ್ರಿಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ನಮ್ಮ ದೇಶದ ಬೆನ್ನೆಲುಬು ಅಂತಂದ್ರೆ ಅಗ್ರಿಕಲ್ಚರ್, ವ್ಯವಸಾಯ. ಇದಕ್ಕೋಸ್ಕರ ಈ ಏರ್ ಪೊಲ್ಯೂಷನ್ ಇಂದ ಇದೆಲ್ಲದಕ್ಕೂ ಇಷ್ಟೊಂದು ಸಮಸ್ಯೆ ಆಗತ್ತೆ. ನೋಡಿ, ಹಿಡನ್ ಸೆಕೆಂಡ್ ಆರ್ಡರ್ ಎಫೆಕ್ಟ್ಸ್ ಯಾವ ರೀತಿ ಆಗುತ್ತೆ? ಇದು ಬರೀ ಏರ್ ಪೊಲ್ಯೂಷನ್ ಇಂದ ಆಗುವಂತಹ ಡೈರೆಕ್ಟ್ ಎಫೆಕ್ಟ್ಸ್ ಅಷ್ಟು ಮಾತ್ರ ಅಲ್ಲ, ಶುರು ಅಷ್ಟೇ. ಇದರಿಂದ ಬೇರೆ ತರ ಎಫೆಕ್ಟ್ಸ್ ಕೂಡ ಆಗ್ಬೋದು. ಬಿಸ್ನೆಸಸ್ ಏನೆಲ್ಲ ಇರುತ್ತೆ, ಇದು ಅವರ ಆಪರೇಷನ್ಸ್ ಅನ್ನ ಚೇಂಜ್ ಮಾಡ್ಕೋಬೇಕಾಗ್ಬೋದು. ಕೆಲಸಗಾರರ ಪ್ರೊಡಕ್ಟಿವಿಟಿ ಕಮ್ಮಿ ಆಗ್ಬೋದು. ಮತ್ತೆ ಜನರು ಕೆಲಸದ ಹೊರಗಡೆ ಏನ್ ಮಾಡ್ತಾರೋ ಅದು ಕೂಡ ಕಡಿಮೆ ಆಗ್ಬೋದು. ಇದೆಲ್ಲದ್ರಿಂದ ಎಕನಾಮಿ ಲಾಸ್ ಆಗತ್ತೆ. ಟೂರಿಸ್ಟ್ ಬರೋರು ಕೂಡ ಕಮ್ಮಿ ಆಗೋಗ್ತಾರೆ. ಮಾನ್ಯುಮೆಂಟ್ ಸಹ ಹಾಳಾಗೋಗುತ್ತೆ. ಮೆಷಿನ್ಸ್ ಬೇಗ ಹಾಳಾಗೋದ್ರಿಂದ ನಮ್ಗೆ ಎಲ್ಲೂ ಸಹ ಪ್ರೊಡಕ್ಟಿವಿಟಿ ಇರೋದಿಲ್ಲ. ಪೊಲ್ಯೂಷನ್ ಮೈಂಡ್ಗೂ ಕೂಡ ತೊಂದರೆ ಮಾಡಿ ಈ ಕಾಗ್ನಿಟಿವ್ ಡಿಕ್ಲೈನ್ ಮತ್ತೆ ಕ್ರೈಮ್ ರೇಟ್ಸ್ ಸಹ ಜಾಸ್ತಿ ಮಾಡತ್ತೆ. ನೋಡಿ, ಈ ಡಿಸ್ಟೆಂಟ್ ಎಫೆಕ್ಟ್ಸ್ ನ ಮೆಜರ್ ಮಾಡೋದಕ್ಕೆ ಖಂಡಿತವಾಗ್ಲೂ ಕಷ್ಟ. ಮತ್ತೆ ಅವುಗಳಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ರಿಸರ್ಚ್ ಪ್ರಕಾರ ಇದರಿಂದ ನಮ್ಮ GDPಗೆ ತುಂಬಾನೇ ಲಾಸ್ ಆಗತ್ತೆ. ಈ ದೊಡ್ಡ ಸಿಟೀಸ್ ಯಾವ್ದೆಲ್ಲ ಇದೆ, ಲಂಡನ್ ಆಗಿರ್ಬೋದು, ಪ್ಯಾರಿಸ್ ಅಥವಾ ನ್ಯೂಯಾರ್ಕ್ ನಲ್ಲಿ ಈಸ್ಟರ್ನ್ ಡಿಸ್ಟ್ರಿಕ್ಟ್ಸ್ ಮತ್ತೆ ವೆಸ್ಟರ್ನ್ ಡಿಸ್ಟ್ರಿಕ್ಟ್ಸ್ ಗಿಂತ ಬಡವರಾಗಿರ್ತಾರೆ. ಇದಕ್ಕೆ ಕಾರಣ ವಿಂಡ್ ಪ್ಯಾಟರ್ನ್ಸ್ ಅಂತ ಒಂದು ಥಿಯರಿನೇ ಹೇಳುತ್ತೆ. ನಾರ್ಥನ್ ಹೆಮಿಸ್ಫಿಯರ್ ನಲ್ಲಿ ವಿಂಡ್ಸ್ ವೆಸ್ಟ್ ಟು ಈಸ್ಟ್ ಫ್ಲೋ ಆಗುತ್ತೆ. ಇಂಡಸ್ಟ್ರಿಯಲ್ ಎಮಿಷನ್ಸ್ ಈ ಸಿಟೀಸ್ ನಾವು ನೋಡಿದಾಗ ಈಸ್ಟರ್ನ್ ಡಿಸ್ಟ್ರಿಕ್ಟ್ಸ್ ಇಂದಾನೇ ಹೋಗುತ್ತೆ. ಶತಮಾನಗಳಿಂದ ಈ ಎಫೆಕ್ಟ್ಸ್ ಜಾಸ್ತಿ ಆಗಿರೋದ್ರಿಂದ ಪೊಲ್ಯೂಷನ್ಸ್ ಬರೀ ಶಾರ್ಟ್ ಟರ್ಮ್ ನಲ್ಲಿ ತೊಂದರೆ ಕೊಡೋದು ಮಾತ್ರ ಅಲ್ಲ, ಇದು ರೀಜನ್ಸ್ ನ ಡೆವಲಪ್ಮೆಂಟ್ ಏನಿರುತ್ತೆ ಇದನ್ನ ಕಂಪ್ಲೀಟ್ ಆಗಿ ಹಾಳು ಮಾಡುತ್ತೆ. ಪೊಲ್ಯೂಷನ್ಸ್ ಗ್ರೋತ್ಗಾಗಿ ಒಂದು ಕಾಸ್ಟ್ ಅಂತಾನೆ ಒಪ್ಕೊಳ್ಬೋದಾ? ಪೊಲ್ಯೂಷನ್ ಕಮ್ಮಿ ಮಾಡಿದ್ರೆ ಎಕನಾಮಿಕ್ ಗ್ರೋತ್ ಕಮ್ಮಿ ಆಗುತ್ತೆ ಅಂತ ತುಂಬಾ ಜನ ಅನ್ಕೊಳ್ತಾರೆ. ಸ್ವಲ್ಪ ಮಟ್ಟಿಗೆ ಇದು ಖಂಡಿತವಾಗ್ಲೂ ನಿಜಾನೇ. ಇಂಡಸ್ಟ್ರಿಯಲ್ ಮತ್ತೆ ಎಕನಾಮಿಕ್ ಆಕ್ಟಿವಿಟಿಯಿಂದ ಪೊಲ್ಯೂಷನ್ ಆಗುತ್ತೆ. ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಇದೆ ನೋಡಿ, ಗ್ರೋತ್ ಇಂದ ಏರ್ ಪೊಲ್ಯೂಷನ್ ಆಗ್ಬೋದು, ಆದ್ರೆ ಏರ್ ಪೊಲ್ಯೂಷನ್ ಮುಂದೆ ಗ್ರೋತ್ಗೆ ತೊಂದರೆ ಮಾಡುತ್ತೆ. ವರ್ಲ್ಡ್ ಬ್ಯಾಂಕ್ ರಿಸರ್ಚರ್ಸ್ ಪ್ರಕಾರ 1998 ಮತ್ತೆ 2021 ನಡುವೆ ನಾವು ನೋಡಿದಾಗ ಏರ್ ಪೊಲ್ಯೂಷನ್ ಡಬಲ್ ಆಗಿದ್ರೆ ನಮ್ಮ GDP 4.5% ಜಾಸ್ತಿ ಇರ್ತಿತ್ತು ಅಂತ ಅವರೇ ಹೇಳಿರೋದು. ಹಾಗಾದ್ರೆ ದಾರಿ ಯಾವುದು? ನಮ್ಗಂತೂ ಗೊತ್ತಿಲ್ಲ. ಪೊಲ್ಯೂಷನ್ ಮತ್ತೆ ಫೈನಾನ್ಷಿಯಲ್ ವಿಷಯ ಒಂದೇ ಅಲ್ಲ, ಅದು ಬೇರೆ ಬೇರೆ ಅನ್ಕೊಳ್ತಾರೆ. ಆದ್ರೆ ಮಾರ್ಕೆಟ್ಸ್ ಪ್ರಕಾರ ಎಲ್ಲ ವಿಷಯನೂ ಕೂಡ ಫೈನಾನ್ಷಿಯಲ್ ವರ್ಲ್ಡ್ಗೆ ಟಚ್ ಮಾಡುತ್ತೆ. ಈ ಇನ್ಶೂರೆನ್ಸ್ ಯಾರೆಲ್ಲ ಇದ್ದಾರೆ ಅಲ್ವಾ, ಇವರು ಡೆಲ್ಲಿ ಬೇಸ್ಡ್ ಕ್ಲೈಂಟ್ಸ್ಗೆ ಜಾಸ್ತಿ ಪ್ರೀಮಿಯಂ ಚಾರ್ಜ್ ಮಾಡಿದ್ರೆ ಅದು ಇದನ್ನೇ ತೋರಿಸುತ್ತೆ. ನೋಡಿ, ಇದು ಇವತ್ತಿನ ಸ್ಟೋರೀಸ್ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಡ್ಬರೋಣ. ನಂಬರ್ 1, KKR ಹೆಲ್ತ್ ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್ HCG ನಲ್ಲಿ 54% ಶೇರ್ ಅನ್ನ 3,465 ಕೋಟಿ ರೂಪಾಯಿಗೆ ಕೊಂಡ್ಕೊಳ್ತಿದೆ. ಹಾಗೆಯೇ 1,600 ಕೋಟಿಯನ್ನ ಕೊಟ್ಟು 26% ಸ್ಟೇಕ್ ಅನ್ನು ಕೂಡ ಕೊಂಡ್ಕೊಳ್ತಿದೆ. 2022ರಲ್ಲಿ ನಾವು ನೋಡಿದಾಗ ಮ್ಯಾಕ್ಸ್ ಹೆಲ್ತ್ ಕೇರ್ ಇಂದ 9,400 ಕೋಟಿ ರೂಪಾಯಿಗೆ ಮತ್ತೆ 2024ರಲ್ಲಿ ಬೇಬಿ ಮೆಮೋರಿಯಲ್ ಹಾಸ್ಪಿಟಲ್ ನಲ್ಲಿ 2,500 ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದ್ಮೇಲೆ ಈ ಡೀಲ್ ಆಗ್ತಿದೆ. ನೋಡಿ, HCG Q3 FY25 ನಲ್ಲಿ ನೋಡಿದಾಗ 558 ಕೋಟಿ ರೂಪಾಯಿಗಳನ್ನ ರೆವಿನ್ಯೂ ಮಾಡ್ಕೊಂಡಿದೆ. ಮತ್ತೆ 7 ಕೋಟಿ ನೆಟ್ ಪ್ರಾಫಿಟ್ ಅನ್ನು ಕೂಡ ಮಾಡ್ಕೊಂಡಿದೆ. ಇಂಡಿಯಾದಲ್ಲಿ 1 ಲಕ್ಷ ಜನರಿಗೆ ಅಂದ್ರೆ 100.4 ಕ್ಯಾನ್ಸರ್ ಕೇಸಸ್ ಇದೆ ಅಂತ ಇವ್ರು ಹೇಳಿರೋದು. ಮತ್ತೆ 2025ಕ್ಕೆ ಇದು 12.8% ಜಾಸ್ತಿ ಆಗ್ಬೋದು ಅಂತಾನು ಇವರೇ ಹೇಳ್ತಿದ್ದಾರೆ.
ನಂಬರ್ 2 ಸ್ಟೇಟ್ ಓನ್ಡ್ NTPC ಮತ್ತೆ EDF ಇಂಡಿಯಾ ಪಂಪ್ಡ್ ಹೈಡ್ರೋ ಸ್ಟೋರೇಜ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ರಿನ್ಯೂವಬಲ್ ಎನರ್ಜಿ ಜೊತೆ ಸೇರ್ಕೊಂಡು ಹೈಡ್ರೋ ಪ್ರಾಜೆಕ್ಟ್ಸ್ ಅನ್ನ ಡೆವಲಪ್ ಮಾಡೋದಕ್ಕೆ ಒಂದು ಅಗ್ರಿಮೆಂಟ್ ಅನ್ನ ಸೈನ್ ಮಾಡ್ಕೊಂಡಿದ್ದಾರೆ. ಈ 50-50 ರೇಷಿಯೋ ನಾವು ನೋಡಿದಾಗ ಈ ಜಾಯಿಂಟ್ ವೆಂಚರ್ ಕಂಪನಿ ಏನಿದೆ ಅಲ್ವಾ, ಇದನ್ನ ಸರ್ಕಾರ ಅಪ್ರೂವ್ ಮಾಡಬೇಕಾಗತ್ತೆ. ಮತ್ತೆ ಇದು ಇಂಡಿಯಾಗೆ ಮತ್ತೆ ಹತ್ತಿರದ ದೇಶಗಳ ಒಂದು ಸಬ್ಸಿಡಿರೀಸ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಬಹುದು. ಇಂಡಿಯಾದ ಒಂದು ಲಾರ್ಜೆಸ್ಟ್ ಇಂಟಿಗ್ರೇಟೆಡ್ ಪವರ್ ಯುಟಿಲಿಟಿನ ನಾವು ನೋಡಿದಾಗ ಅಂದ್ರೆ NTPC ಅಂತ ಏನ್ ಕರಿತೀವಿ, ಇದು ದೇಶದ ಪವರ್ ನೀಡ್ಸ್ ನಲ್ಲಿ 25% ಕೊಡ್ತಿದೆ. ಅವರ ಇನ್ಸ್ಟಾಲ್ಡ್ ಕೆಪಾಸಿಟಿ 77 GW ಗಿಂತ ಜಾಸ್ತಿ ಮಾಡಿದೆ. ಹಾಗೇನೆ EDF ಇಂಡಿಯಾ ಫ್ರೆಂಚ್ ಮಲ್ಟಿನ್ಯಾಷನಲ್ ಎಲೆಕ್ಟ್ರಿಸಿಟಿ ಡಿ ಫ್ರಾನ್ಸ್ SE ಅಂತ ಏನ್ ಕರಿತೀವಿ ಗೊತ್ತಾ, ಇದು ಸಬ್ಸಿಡರಿ ಆಗಿ ಕ್ರಿಯೇಟ್ ಆಗ್ತಾ ಇದೆ. ಕೊನೆಯ ಟಿಡ್ಬಿಟ್, ಹಜೂರ್ ಮಲ್ಟಿ ಪ್ರಾಜೆಕ್ಟ್ ಲಿಮಿಟೆಡ್ ಅಂತ ಏನ್ ಕರಿತೀವಿ ಗೊತ್ತಾ, ಇದು ಮಹಾರಾಷ್ಟ್ರದಲ್ಲಿ ಸ್ಟೀಲ್ ವರ್ಕ್ಸ್ ಮಾಡೋದಕ್ಕೆ 102 ಕೋಟಿ ರೂಪಾಯಿಯನ್ನ ಆರ್ಡರ್ ತಗೊಂಡಿದೆ. ವೆಂಕಟೇಶ್ ಇನ್ಫ್ರಾ ಪ್ರಾಜೆಕ್ಟ್ಸ್ ನ ಈ ಕಾಂಟ್ರಾಕ್ಟ್ ನಲ್ಲಿ ಕೊಟ್ಟಿರೋದ್ರಿಂದ ಈ ಕಾಂಟ್ರಾಕ್ಟ್ಸ್ ಏನಿದೆ ಗೊತ್ತಾ, ಇದು ರೀಎನ್ಫೋರ್ಸ್ಮೆಂಟ್ ಸ್ಟೀಲ್ ಕಟ್ಟಿಂಗ್, ಬೆಂಡಿಂಗ್ ಮತ್ತೆ ಫಿಕ್ಸಿಂಗ್ ತರ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿರೋದು. ಹಾಗೇನೆ ವರ್ಸೋವಾ ಬಾಂದ್ರಾ ಸೀಲಿಂಗ್ ಪ್ರಾಜೆಕ್ಟ್ ಗೋಸ್ಕರನೇ ಸ್ಟ್ರಕ್ಚರಲ್ ಸ್ಟೀಲ್ ನು ಕೂಡ ಮಾಡ್ತಿದ್ದಾರೆ. ಇದು 6 ತಿಂಗಳಲ್ಲಿ ನಾವು ನೋಡಿದಾಗ ಕಂಪ್ಲೀಟ್ ಆಗಬೇಕು. ಹಾಗೆ ಕಂಪನಿ ಆಂಧ್ರ ಪ್ರದೇಶದಲ್ಲಿ 500 ಮೆಗಾವಾಟ್ ಸೋಲಾರ್ ಪ್ರಾಜೆಕ್ಟ್ಸ್ ಸಹ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದೆ. ಅದಕ್ಕೆ 2500 ಕೋಟಿನೂ ಕೂಡ ಇನ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.